ಮತ್ತ ಚಾಚೂಡ ಸುದ್ದಿನೋಡ ವಿಶೇಷ ನಮ್ಮ ಕಡೆ ಸುದ್ದಿಗ ಸ್ವಾಗತ. ಸದ್ಯ ಸಿಬಿಐ ಮಂದಿ ಬಳ್ಳಾರಿನ ಬಿಡೋ ಹಂಗ ಕಾಣವಲ್ರು. ಯಾವಾಗ ಇಲ್ಲಿ ತುಡುಗಿಲೆ ಗಣಿಗಾರಿಕೆ ಮಾಡ್ತಾರಂತ ಗೊತ್ತಾತೋ ಒಟ್ಟು ಒಂದಾದ್ಮೇಲೆ ಒಂದು ರೇಡು ನಡಿಯಾಕ ಕುಂತೈತಿ. ಅದು ರೆಡ್ಡಿ ದೌಲತ್ ಗೊತ್ತಾದ ಮ್ಯಾಗಂತೂ ದಂಗ ಬಡದಾರ. ಹಾಗಾಗಿ ಇನ್ನು ಎಲ್ಲೆಲ್ಲೇ ಎಷ್ಟೆಷ್ಟು ಅಕ್ರಮ ನಡಿಯಾಕ ಕುಂತೈತಿ ಅಂತ ಕೆದಕ ಕುಂತಾರ. ಅದಕ್ಕಂತಾನ ಬಳ್ಳಾರಿಯಾಗ ಆವಾಗ ಬಂದು ಯಾಕ ತ್ರಾಸ ಮಾಡ್ಕೊಳ್ಳೋದು ಅಂತ ಖುದ್ದು ಬಳ್ಳಾರಿಯಾಗೆ ಸಿಬಿಐ ಆಫೀಸ್ ತೆಗಿಯಾಕ ಕುಂತಾರ. ಸಿಬಿಐ ತನಿಖೆಗೆ ಸಹಾಯ ಮಾಡಕ ರಾಜ್ಯದ 4 ಅಧಿಕಾರಿಗಳು ನೋಡಲ್ ಅಧಿಕಾರಿಯಾಗಿ ನೇಮಕ ಆಗ್ಯಾರ. ಬಳ್ಳಾರಿ ಜಿಲ್ಲಾಧಿಕಾರಿ ಆಮ್ಲನಾದಿತ್ಯ ಬಿಸ್ವಾಸ್, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ನಿರ್ದೇಶಕ HR ಶ್ರೀನಿವಾಸ್, ಹಿರಿಯ ಅರಣ್ಯ ಸಂರಕ್ಷಣಾಧಿಕಾರಿ ದೀಪಕ್ ಶರ್ಮಾ ಮತ್ತು ಕರ್ನಾಟಕ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ರೂಪ್ಕುಮಾರ್ ದತ್ತಾ ಇದ್ರಾಗ ಅದಾರ. ಇವರನ್ನ ನೇಮಕ ಮಾಡಿ 15ನೇ ತಾರೀಕಿಗೆ ಆದೇಶ ಹೊರಬಿದ್ದೈತಿ. ಹೀಗಾಗಿ ಗಣಿ ಧಾಣಿಗಳಿಗ ತಲೆನೋವು ಶುರುವಾಗೈತಿ. ಯಾವುದ ಸರ್ಕಾರ ಬರಲಿ ಉತ್ತರ ಕರ್ನಾಟಕ ಅಂದ್ರ ನಿರ್ಲಕ್ಷ್ಯ ಇದ್ದದ್ದ. ರಾಜ್ಯ ಬಹಳ ಅಭಿವೃದ್ಧಿ ಆಗೈತಿ ಅಂತ ಹೊಯ್ಕೋತಾರ. ಆದ್ರ ಗುಲ್ಬರ್ಗ ಆವಾಗೂ ಹಿಂದುಳಿದಿತ್ತು, ಇಂದು ಹಂಗೆ ಐತಿ. ಬಿಟ್ಟು ಬಿಡ್ರಿ ಮಲ್ತಾಯಿ ಧೋರಣಿ ಅಂತಾರ ಗುಲ್ಬರ್ಗ ಮಂದಿ. ಹಿಂಗಾಗಿನೇ ಜೈ ಕರ್ನಾಟಕ ಸಂಘಟನೆಯವರು ಇಂದು ಬಂದ್ ಕರೆ ಕೊಟ್ಟಿದ್ರ. ಇನ್ನ ಮಹಾನಗರ ಪಾಲಿಕೆ ಒಳಗ ಎಲ್ಲಾ ಹುದ್ದಿ ಖಾಲಿ ಅದಾವ, ಅವನ್ನ ಲಘುನ ಭರ್ತಿ ಮಾಡ್ರಿ. ಅಷ್ಟಲ್ಲ ನೀರಿನ ವ್ಯವಸ್ಥಾ, ಚರಂಡಿ, ಮೂಲ ಸೌಕರ್ಯ ಒದಗಿಸಿಕೊಡ್ರಿ ಅಂತ ಒತ್ತಾಯ ಮಾಡ್ಯಾರ. ಒಟ್ಟ ಬಂದ್ನಿಂದಾಗಿ ಮಂದಿಗ ಭಾಳ ತ್ರಾಸಾಗಿತ್ತು. ಎಲ್ಲರೂ ಒದ್ದಾಡಿದ್ದ. ಈ ಹೊತ್ನ್ಯಾಗ ಯಾವುದು ಗಲಾಟೆ ಆಗಬಾರ್ದಂತ ಪೊಲೀಸರು ಮೊದಲ ಭಾರಿ ಬಂದೋಬಸ್ತ್ ಮಾಡಿದ್ರು. ಹಾವೇರಿ ಜಿಲ್ಲಾ ಬ್ಯಾಡಗಿ ಒಳಗ ಇವತ್ತು ದಾಂಧಲಿ ನಡೆದು ಬಟ್ಟಣ ಬಹುತೇಕ ಬಂದ್ ಆಗಿತ್ತು. ಇದಾ ಊರಾನ್ ಮಖಾನ್ ಗಲ್ಲಿ ಶಫಿ ಅಹ್ಮದ್ ನಿನ್ನೆ ಹರಿಹರದಾಗ ಸತ್ತು ಹೋಗಿದ್ದ. ಇವತ್ತು ಅವನ ಶವ ತಂದ ಕೂಡಲೇ ಸರ್ಕಲ್ನ್ಯಾಗಿಟ್ಟು ಪ್ರತಿಭಟನೆ ಮಾಡಿದ್ರು. ಶಫಿ ಸಾವಿಗ ಪೊಲೀಸರ ಕಾರಣ ಅಂತ ಹೇಳಿ ಸುಭಾಷ್ ವೃತ್ತದಾಗ ಟೈರ್ಗಳಿಗ ಬೆಂಕಿ ಹಚ್ಚಿದ್ರು. ಈ ಹೊತ್ನ್ಯಾಗ ದಾಂಧಲೆ ಶುರುವಾಗಿ ಒಂದು ಗಾಡಿ ನುಜ್ಜುಗುಜ್ಜಾಗೈತಿ. ಗಲಾಟೆ ಶುರು ಆದ ಕೂಡಲೇ ಅಂಗಡಿ ಮುಂಗಟ್ಟಿ ಎಲ್ಲ ಬಂದಾಗಿ ಗಾಡಿ ಓಡಾಡೋರು ನಿಲ್ಲಿಸ್ಬಿಟ್ಟಿದ್ವು. ಈ ಸುದ್ದಿ ತಿಳಿದ MLA ಸುರೇಶ್ ಗೌಡ ಮತ್ತು ಮಾಜಿ ಮಿನಿಸ್ಟರ್ ಬಸವರಾಜ ಶಿವಣ್ಣವರ ಭೇಟಿ ಕೊಟ್ಟರು. ಶಫಿ ಅಹಮದ್ ಹೆಂಗ ಸತ್ತ ಅನ್ನೋ ಬಗ್ಗೆ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಅವರು ಒತ್ತಾಯ ಮಾಡ್ಯಾರ. ಒಟ್ನ್ಯಾಗ ಸದ್ಯಕ್ಕ ಬ್ಯಾಡಗಿ ಪಟ್ಟಣದಾಗಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂಗೈತಿ. ಬಹಿಷ್ಕಾರದಂತ ಕೆಟ್ಟ ಪದ್ಧತಿ ಇನ್ನೂ ಐತ್ ನೋಡ್ರಿ. ಹಾವೇರಿ ಜಿಲ್ಲಾ ವನಹಳ್ಳಿಯಾಗ ಒಂದು ಕುಟುಂಬಕ್ಕ ಬಹಿಷ್ಕಾರ ಹಾಕ್ಯಾರ. ಇದಕ್ಕ ಏನ್ ಕಾರಣ ಅನ್ನೋದಕ್ಕ ನೀವ ನೋಡ್ರಿ. ಇದ ಹಾವೇರಿ ಜಿಲ್ಲಾ ಶಿಗ್ಗಾವಿ ತಾಲೂಕ್ನಾಗಿರೋ ವನಹಳ್ಳಿ ಊರು. ಈ ಊರ್ನಾಗಿರೋ ಹನುಮಪ್ಪನ ಗುಡಿಗೆ ವಾಲ್ಮೀಕಿ ಸಮಾಜದ ಫಕೀರಪ್ಪ ಪೂಜಾರಿ. ಈಗ ಫಕೀರಪ್ಪ ಮತ್ತ ಇವ್ರ ಅವ್ವ ಕಮಲವ್ವಗ ವನಹಳ್ಳಿ ಮಂದಿ ಬಹಿಷ್ಕಾರ ಹಾಕ್ಯಾರ. ಯಾಕಂದ್ರ ಇವ್ರ ಹೆಸರಿನಾಗ ಇರೋ 2 ಎಕರೆ 30 ಕುಂಟೆ ಹೊಲಾನ ಗುಡಿಗೆ ಬಿಟ್ಕೊಟ್ರಿ ಅಂತ ಊರನ್ ಮಂದಿ ಒತ್ತಾಯ ಮಾಡ್ಯಾರ. ನಮ್ಮ ಅಪ್ಪಾರನ್ನ ಹೊಡೆದು ಬಡ್ದು ಹೊಲ್ದಾಗ ಬೆಳೆ ಹಾಳಕ್ಕೆ ಸಹಿ ಮಾಡಿಸ್ಕೊಂಡಾರ್ರಿ. ಅದಕ್ಕೆ PSR ಇದರಿಂದ ಸಹಿ ಮಾಡಿಸ್ಯಾರ್ರಿ ಸಿಗ್ಗಾಂ PSI ಸಾಹೇಬ್ರು. ಅದಷ್ಟ ಅಲ್ದ ಮತ್ತು ಈಗ ಊರಾಗ ನೀವು ಜಮೀನು ಕೊಡಲಿಲ್ಲ ಅಂತಂದ್ರೆ ನಿಮ್ಮ ಊರು ಬಿಟ್ಟು ಹೊರಗೆ ಹಾಕ್ತೀವಿ ಅಂತ 22 ದಿವಸ ಸರ್ ನಮ್ಮ ಊರು ಬಿಟ್ಟು ಹೊರಗೆ ಹಾಕಿ ಈಗ ಅವ್ರು. ಆಮೇಲೆ ಊರಾಗ ಕಾಲಿಟ್ಟ ತಕ್ಷಣ ನಾನು ಹೊಡೆಯೋದು ಬಿಡೋದು. ನಾವು ಎಲ್ಲಿ ಹೋಗ್ತೇವಲ್ಲ ನಾವು ಬೆನ್ನತ್ತಿ ಹೊಡೆದಾರೆ ಸರ್. ಕೆರ್ಯಾಗ ಕಡ್ದು ನಿಮ್ಮ ಕೆರ್ಯಾಗ ಚೆಲ್ತೀವಿ ಅಂತಾರೆ. ಇವ್ರು ನೋಡಿದ್ರ ಹೊಲ ನಮ್ದು, ಇದಕ್ಕೆ ಕಾಗದ ಪತ್ರ ಅದಾವ, ನನ್ನ ಹೆಸರಿನಾಗನೇ ಎಲ್ಲ ಐತಿ ಅಂತಾರ ಫಕೀರಪ್ಪ. ಅಷ್ಟ ಅಲ್ದ ಶಿಗ್ಗಾವಿ ಪೊಲೀಸರು ಹಾವೇರಿ SPಗೆ ಕಂಪ್ಲೇಂಟ್ ಕೊಟ್ರು, ನಮಗ್ ರಕ್ಷಣಾ ಕೊಡ್ವಲ್ರು ಅಂದಾರ. ಆದ್ರ ವನಹಳ್ಳಿ ಮಂದಿ ಹೇಳೋದ ಬ್ಯಾರೆ. ಆ ಜಮೀನು ಹಿಂದಿನ ಕಾಲದಿಂದ ಹನುಮಪ್ಪನ ಗುಡಿ ಹೆಸರಲ್ಲೇ ಇತ್ತಂತ. ಅದನ್ನ ಪೂಜಾರಿಗ ಬಿಟ್ಕೊಟ್ಟಿದ್ರಂತ. ಆದ್ರ ಪೂಜಾರಿ ಹೊಲ ತನ್ನ ಹೆಸರಿಗೆ ಮಾಡ್ಕೊಂಡಾನ ಅಂತಾರ. ಯಾವ ಬಹಿಷ್ಕಾರನೂ ಇಲ್ಲ. ಹೊಲ ಲಕ್ಷ್ಮಣ ಹೆಸರಲ್ಲೇ ಐತ್ರಿ. ಇಬ್ರು ಅಣ್ಣ ತಮ್ಮ ಒಟ್ನೇಗವ್ರಿ. ಅವು 1 ಎಕರೆ 30 ಕುಂಟೆ ಲಕ್ಷ್ಮಣ ಹೆಸರಲ್ಲೇ, 1 ಎಕರೆ ಮಲ್ಲಪ್ಪ ಮುಟ್ಟಳ್ಳಿ ಅಂತೇಳಿ ಅವ್ರ ತಮ್ಮ ಬಿಟ್ಕೊಡ್ರಿ ಅಂತ ಹೇಳಿದ್ರಿ. ಬೇರೆ ಏನಿಲ್ಲ ಅಂದಾಗ ಅವ್ರ ತಮ್ಮ ಬಿಟ್ಕೊಡಕ್ ರೆಡಿ ಆಗ್ಯಾನ. ಏನು ಉಳಿದವ್ರು ಎಲ್ಲ ಜನನು ಬಿಟ್ಕೊಡಕ್ ರೆಡಿ ಆಗ್ಯಾರ. ಒಟ್ಟ 5 ಮಂದಿ ಅದಾರಿ ಅವ್ರು. ಅದ್ರೊಳಗೆ ಇವೊಬ್ಬ ಕಂಪ್ಲೇಂಟ್ ಮಾಡತ್ತ. ಕಂಪ್ಲೇಂಟ್ ಮಾಡಿ ಊರ್ ಬಿಟ್ಟು ಬಹಿಷ್ಕಾರ ಹಾಕ್ಯಾರ. ನನಗೆ ಹಾಲು ಕೊಡಂಗಿಲ್ಲ, ನಾನು ನೀರು ಕೊಡಂಗಿಲ್ಲ ಎಲ್ಲ ಸುಳ್ರಿ. ಆಮೇಲೆ ಇನ್ನೊಂದು ಏನಂದ್ರೆ ಮಾರುತಿ ದೇವ್ರ ದೇವಸ್ಥಾನದ ಪೂಜಾರಿಕೆ 91ನೇ ಸಾಲಿನಿಂದ ನಾ ಪೂಜಾರಿಕೆ ಮಾಡ್ತೇನೆ ಅಂತ ರೊಕ್ಕ ತೊಗೊಂಡನ್ರಿ. ಪೂಜಾರಿ ಮನಿಯವರು ಊರ್ ಮಂದಿ ಕಡಿ ಬೆರಳು ತೋರ್ಸಿದ್ರ ಊರ್ ಮಂದಿ ಪೂಜಾರಿದ ತಪ್ಪು ಅನ್ನಕತ್ತಾರ. ಒಟ್ನಾಗ ಒಂದು ಕುಟುಂಬಕ್ಕ ಬಹಿಷ್ಕಾರ ಹಾಕಿದ್ದು ತಪ್ಪು ನೋಡ್ರಿ.
ಸುರೇಶ್, ಸುವರ್ಣ ನ್ಯೂಸ್ 24/7 ಹಾವೇರಿ.